ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಗೆಳೆಯರೇ, ನಾನಿವತ್ತು 2 ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿರುವಂತಹ ವಿಷಯನ ಹೇಳೋದಕ್ಕೆ ಹೊರಟಿದ್ದೀನಿ. ಹೌದು, ಇಷ್ಟು ದಿನ ಹೇಳ್ತಾ ಇದ್ದರು, ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಯಾವ ತರಹದ ಅಡೆತಡೆಗಳು ಬರೋದಿಲ್ಲ, ಹಾಗೆ ನಾವು ನಮ್ಮ ಒಂದು ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಕೂಡ, ಎಲ್ಲ ಕಂಪ್ಲೀಟ್ಲಿ ನಾವು ಸರಿಯಾಗಿ ಮಾಡ್ತೀವಿ ಅಂತ. ಆದರೆ ಇದೀಗ ಒಂದು ಶಾಕಿಂಗ್ ಆಗಿರೋ ವಿಷಯ ಅಂತಲೇ ಹೇಳ್ಬಹುದಾಗಿದೆ. ಏನಪ್ಪ ಅಂತ ಹೇಳಿದ್ರೆ, 2 ಲಕ್ಷ ಮಹಿಳೆಯರ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದರಂತೆ. ಆದ್ದರಿಂದನೇ ಈ ಒಂದು 12 ಮತ್ತು 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ. 1 ವರ್ಷ ಕಳೆದ ನಂತರ ಈ ಒಂದು ವಿಷಯ ಬೆಳಕಿಗೆ ಬರ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಆಲ್ರೆಡಿ 35 ಕೋಟಿ ಬಂಡವಾಳ ಬೇಕಾಗಿರುತ್ತೆ ಪ್ರತಿಯೊಬ್ಬ 1.6 ಕೋಟಿ ಮಹಿಳೆಯರ ಅಕೌಂಟಿಗೆ ಹಾಕೋದಕ್ಕೆ. ಈ ಒಂದು ನಿಟ್ಟಿನಲ್ಲಿ ಹಣದ ಕೊರತೆಯಾಗಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಹೇಳಿದ್ದಲ್ಲ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸಿಗುತ್ತೆ ಅಂತ, ಅದಾದ ನಂತರ ಮತ್ತೊಂದು ರೂಲ್ಸ್ಗಳನ್ನ ಆ್ಯಡ್ ಮಾಡಿದ್ರು. ಏನಪ್ಪ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಸಿಗುತ್ತೆ ಅಂತ. ಅದುವೇ ರೇಷನ್ ಕಾರ್ಡಲ್ಲಿ ಯಾರು ಒಬ್ಬ ಯಜಮಾನಿ ಇರ್ತಾರೆ ಅವರು ಮಾತ್ರ ಸಿಗೋದು, ಮತ್ತು ಇರುವಂತಹ ಎಲ್ಲ ಮಹಿಳೆಯರಿಗೂ ಸಿಗೋದಿಲ್ಲ ಅಂತ. ಹೌದಲ್ವಾ? ಅದಾದ ನಂತರ ಏನಂತ ಹೇಳಿದ್ರು, IT ಪೇ ಮಾಡೋರು ಮತ್ತು GSTನ ಫೈಲ್ ಮಾಡೋರು, ಅವರ ಹಸ್ಬೆಂಡ್ಸ್ ಆಗಿರಬಹುದು ಅಥವಾ ವೈಫ್, ಅವರ ಒಂದು ಕುಟುಂಬದಲ್ಲಿ ಈ ತರಹದ ಒಂದು ಸರ್ಕಾರಿಯ ಒಂದು ಏನು ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ಬಹುದು, ಅಂತಹ ಒಂದು ನಿಯಮದಲ್ಲಿ ಬಂದರೆ ಅಂಥವ್ರಿಗೆ ಕೂಡ ನಾವು ಹಣವನ್ನು ಕೊಡೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿ ಅಂತಹವ್ರನ್ನ ಅರ್ಜಿ ಕೂಡ ಸಲ್ಲಿಸಿದ್ರು ಕೂಡ ಅಂಥವ್ರಿಗೆ ಹಣ ಬರ್ತಾ ಇರಲಿಲ್ಲ. ಬಟ್ ಇವಾಗ ಏನಾಯಿತು ಅಂತ ಹೇಳಿದರೆ, ಮುಂಚೆ ಹಾಗೆ ಹೇಳಿದ್ರು ಕೂಡ ಗೊತ್ತಿದ್ದು ಸುಮಾರು ಜನ ಹಾಕಿರಲಿಲ್ಲ ಅರ್ಜಿಯನ್ನು. ಬಟ್ ಕೆಲವು ಜನ ಏನು ಮಾಡಿದಾರೋ, ರ್ಯಾಂಡಮ್ ಆಗಿ ಅವರು IT ಪೇಯರ್ ಆಗಿ ಆ್ಯಂಡ್ GST ಫೈಲ್ ಮಾಡೋರಾಗಿದ್ರು ಕೂಡ ಏನು ಮಾಡ್ತಾಯಿದ್ರು, ಅರ್ಜಿಯನ್ನು ಹಾಕಿದ್ರು, ಅವ್ರಿಗೂ ಕೂಡ ಹಣ ಬರ್ತಾಯಿತ್ತು. ಈಗ ಏನಾಗ್ತು ಅಂತ ಹೇಳಿದ್ರೆ, ಹಣದ ಕೊರತೆಯಿಂದಾಗಿ ನೀಟಾಗಿ ಅವರು ಏನು ಮಾಡಿದ್ರು, ಎಲ್ಲ ಹೆಂಗಸರ ಅಂದರೆ ಎಲ್ಲ ಗೃಹಲಕ್ಷ್ಮಿಯರ ಒಂದು ಅಕೌಂಟ್ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾವ ಒಂದು ಮಹಿಳೆಯರು ಕುಟುಂಬದಲ್ಲಿ 8 ಲಕ್ಷ ಆದಾಯವನ್ನು ಜಾಸ್ತಿ ಹೊಂದಿರ್ತಾರೋ, ಹಾಗೆ ಯಾರು IT ರಿಟರ್ನ್ಸ್ ಆಗಿರ್ತಾರೋ, ಅಂದರೆ ITಯನ್ನು ಪೇ ಮಾಡ್ತಾ ಇರ್ತಾರೋ, ಅಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೋ, ಅಂತಹ ಒಂದು ಫ್ಯಾಮಿಲಿಯಲ್ಲಿ ಬರ್ತಕ್ಕಂತಹ ಮಹಿಳೆಯರ ಒಂದು ಈ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆ ಒಂದು ಯೋಜನೆ ಅಡಿಯಲ್ಲಿ 2 ಲಕ್ಷ ಮಹಿಳೆಯರು ಇದ್ದಾರೆ. ಅಕಸ್ಮಾತ್ ನೀವು IT ರಿಟರ್ನ್ಸ್ ಆಗಿಲ್ಲ ಮತ್ತು ನಾವು GST ಕೂಡ ಪೇ ಮಾಡಿದೆ, ನಮಗೆ ಎಲ್ಲ ಅರ್ಜಿ ಕರೆಕ್ಟಾಗಿದ್ದು ಕೂಡ ನಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಹೇಳಿದ್ರೆ, ಈಗ ನೀವು GST ಪೇಯರೂ ಆಗಿರೋದಿಲ್ಲ ಮತ್ತು IT ರಿಟರ್ನು ಮಾಡಿರಲ್ಲ, ನಮ್ಮ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟಾಗಿದೆ ಅಂದ್ರೂ ನಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ದಯವಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ನೀವು ಸಮಾಜ ಕಲ್ಯಾಣ ಇಲಾಖೆ, ಮಕ್ಕಳ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರುತ್ತಲ್ಲ ಅಲ್ಲಿಗೆ, ಮತ್ತು ನೀವು ಸೇವಾ ಸಿಂಧು ಅಂತ ನಿಮ್ಮ ಒಂದು ಗ್ರಾಮಗಳಲ್ಲಿ ಸಿಗುವಂತಹ ಸೇವಾ ಸೆಂಟರ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೋಬೇಕು. ಅಲ್ಲಿ ನಿಮಗೆ 70% ಏನಾಗ್ತಿದೆ ನಿಮ್ಮ ಒಂದು ಅಕೌಂಟ್ನ ಸ್ಟೇಟಸ್ ಅಂತ ಗೊತ್ತಾಗುತ್ತೆ. ಮತ್ತು ಮೇಯ್ನ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಈ ಥರ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಇವಾಗ ಅವರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ, ಅಂದರೆ ಆ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಮಹಿಳೆಯರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ. ಅವರ ಒಂದು ಕುಟುಂಬದಲ್ಲಿ ಅವರ ಹಸ್ಬೆಂಡ್ ಆಗಿರ್ಬೋದು ಅಥವಾ ಮತ್ತೊಬ್ಬರು ಟ್ಯಾಕ್ಸ್ ಪೇಯರ್ ಆಗಿದ್ದು ಕೂಡ ಇವರು ಏನು ಮಾಡಿರ್ತಾರೆ, ಅರ್ಜಿ ಹಾಕಿದರೆ ಅಂತಹ ಮಹಿಳೆಯರ ಒಂದು ಅರ್ಜಿಯನ್ನು ಅಧಿಕೃತವಾಗಿ ನೀವು ಕ್ಯಾನ್ಸಲ್ ಮಾಡಿ ಅನ್ನೋ ಒಂದು ವಿಷಯನ IT ಅವರು ಹೊರಡಿಸಿರೋದ್ರಿಂದ ಈ ಒಂದು ನಿರ್ಧಾರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಟ್ಯಾಕ್ಸ್ ಪೇಯರ್ ಆಗಿದ್ದು ಕೂಡ ಅವರು ಅರ್ಜಿ ಸಲ್ಲಿಸಿದರೆ ಅಂತಹ ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಆದ್ದರಿಂದ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಮೊಬೈಲಲ್ಲೇ ಅಥವಾ ಇನ್ನೆಲ್ಲೂ ಚೆಕ್ ಮಾಡೋದಕ್ಕಾಗಲ್ಲ. ಖಂಡಿತವಾಗಲೂ ನೀವು ಸೇವಾ ಸಿಂಧು ಸೈಬರ್ ಸೆಂಟರ್ಗೆ ಹೋಗಬೇಕು, ಮತ್ತು ಮಕ್ಕಳ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ. ಅನಂತರ ನೀವು ಅಲ್ಲಿ
ಈ ಥರ ನನಗೆ ಎಲ್ಲ ಸರಿಗಿದ್ರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅನಂತರ ನಿಮಗೆ ಅಲ್ಲಿ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಸಿಗುತ್ತೆ. ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ನಂಬರನ್ನು ಆ್ಯಡ್ ಮಾಡಿ ಅನಂತರ ನೀವು ಅಲ್ಲಿ ಒಂದು ನಿಮ್ಗೆ ಏನು ಇದಿರುತ್ತೆ ಅರ್ಜಿ ಕೊಡ್ತಾರೆ ಅದನ್ನು ತಗೊಂಡು ಬಂದು ನೀವು ನೆಕ್ಸ್ಟು ಸೇವಾ ಸಿಂಧು ಸೈಬರ್ ಸೆಂಟರಲ್ಲಿ ಮತ್ತೆ ನೀವು ಗೃಹಲಕ್ಷ್ಮಿಗೆ ಅಪ್ಡೇಟ್ ಮಾಡಿಸ್ಕೊಂಡಿ ಅಂತ ಹೇಳಿದ್ರೆ ಅನಂತರ ನಿಮ್ಮ ಒಂದು ಅಕೌಂಟಿಗೆ ದುಡ್ಡು ಬರುತ್ತೆ. ಇನ್ ಕೇಸ್ ನೀವು IT ಪೇಯರ್ ರಿಟರ್ನ್ಸ್ ಆಗಿ ಅನಂತರ ನೀವು GST ಪೇ ಮಾಡ್ತಾಯಿದ್ರೆ ಕೂಡ ಖಂಡಿತವಾಗಲೂ ನಿಮ್ಮ ಒಂದು ಅಕೌಂಟ್ಗಳಲ್ಲಿ ದುಡ್ಡು ನೆಕ್ಸ್ಟ್ ಬರೋದಿಲ್ಲ ಅಂತಲೇ ಹೇಳ್ಬಹುದು. ಈ ಒಂದು 2 ಲಕ್ಷ ಮಹಿಳೆಯರ ಯೋಜನೆಯು ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಇಷ್ಟೇ, ಅವರು ಒಂದು IT ರಿಟರ್ನ್ಸ್ ಆಗಿದೆ ಮತ್ತು GST ಫೈಲ್ ಮಾಡ್ತಾಯಿದ್ರೆ ಅವರ ಒಂದು ಕುಟುಂಬದ ಆದಾಯವು ವರ್ಷಕ್ಕೆ 8 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಂತಹ ಅವರ ಒಂದು ಸ್ಟೇಟಸ್ನ ಚೆಕ್ ಮಾಡಿ ಅಂತಹ ಫ್ಯಾಮಿಲಿಯ ಬರುವಂತಹ ಮಹಿಳೆಯರ ಎಲ್ಲ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆ ಒಂದು ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಹೀಗೆ ನೆಕ್ಸ್ಟ್ ನೀವು ನಿಮ್ಮ ಹಣ ಬರಲಿಲ್ಲ ಅಂದರೆ ಖಂಡಿತವಾಗಲೂ ನೀವು ಹೀಗೇ ಮಾಡಬೇಕು. ನೀವು ಸೇವಾ ಸಿಂಧು ಸೈಬರ್ ಸೆಂಟರ್ಗೆ ಹೋಗಿ ಅನಂತರ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ವಿಚಾರಿಸ್ಕೊಂಡ್ರೆ ಮಾತ್ರ ನಿಮ್ಮ ಸ್ಟೇಟಸ್ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.